ಸಾಯಿ ನಮಸ್ಕಾರ. ವಿರಾಜಪೇಟೆ ತಾಲೂಕಿನಲ್ಲಿ ಕಾಡಾನೆ ಕಾರ್ಯಾಚರಣೆ ಶುರುವಾಗಿರುವಂತದ್ದು. ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತು, ನಿನ್ನೆ ಕೂಡ ಒಂದು ಸಾವಾಗುತ್ತೆ ವಿರಾಜಪೇಟೆ ಭಾಗದ ಒಂದು ಸಿದ್ದಾಪುರ ಭಾಗದಲ್ಲಿ 13 ದಿವಸಗಳ ಒಳಗೆ ನೋಡಿ 3 ಜನ ಬಲಿಯಾಗ್ತಾರೆ. ಒಂದು ಪ್ರೆಷರ್ ಕೂಡ ಜಾಸ್ತಿ ಇರುತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಮೇಲೆ. ಅಲ್ಲಿರುವಂತಹ ಸ್ಥಳೀಯರು ತೀರಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಸೊ ಒಂದು ಪುಟ್ಟ ಹುಡುಗಿ ಅಂದ್ರೆ ಒಂದು 18 ವರ್ಷದ ಒಂದು ಕಾಲೇಜ್ ಹುಡುಗಿ ಒಬ್ರು ಮೃತಪಡ್ತಾರೆ. ಮತ್ತೆ ಕುಶಾಲನಗರ ಭಾಗದಲ್ಲಿ ಒಬ್ರು ಲೇಡಿ ಮೃತಪಡ್ತಾರೆ. ಅವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರಂತೆ. ಸೊ ನಿನ್ನೆ ಕೂಡ ಒಬ್ರು ಕಾಫಿ ಪ್ಲಾಂಟ್ ಒಬ್ರು ಬಲಿ ಆಗ್ತಾರೆ. ಸೊ ಒಟ್ಟು 3 ಬಲಿ ಕೊಡಗು ಜಿಲ್ಲೆಯಲ್ಲಿ. ನಿಜವಾಗ್ಲೂ ಕೂಡ ಒಂದು ಬೇಸರದ ಸಂಗತಿ. ಪರಿಹಾರವನ್ನೇನ ಕೊಡ್ತಾರೆ, ಬಟ್ ಜೀವವನ್ನ ವಾಪಸ್ ಕೊಡಕ್ ಆಗುದಿಲ್ವಲ್ಲ. ಯಾವ ಒಂದು ಕಾಡಾನೆ ಸಾಯಿಸಿದೆ, ಏನ್ ಕತೆ ಏನು ಕೂಡ ಅದ್ರ ಬಗ್ಗೆ ಟ್ರ್ಯಾಕಿಂಗ್ ಎಲ್ಲವನ್ನು ಕೂಡ ಮಾಡ್ತಿರ್ತಾರಲ್ಲ. ಸೊ ಅವ್ರಿಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಸೊ ಇವತ್ತು ಕಾಡಾನೆ ಕಾರ್ಯಾಚರಣೆಗೆ ನಮ್ಮ ದುಬಾರೆ ಟೀಮ್ ಒಟ್ಟು 6 ಆನೆಗಳು ಸಹ ಆಗಮಿಸಿರುವಂತದ್ದು ತಾವೆಲ್ಲರೂ ಕೂಡ ನೋಡ್ತಾ ಇರ್ಬೋದು ಫುಟೇಜ್ ನಲ್ಲಿ. ನಮ್ಮ ದುಬಾರೆಯ ಪ್ರಶಾಂತ, ಲಾಸ್ಟ್ ಟೈಮ್ ಪ್ರಶಾಂತ ಇರ್ಲಿಲ್ಲ, ಈ ಸತಿ ಪ್ರಶಾಂತ ಕೂಡ ಎಂಟ್ರಿ ಕೊಟ್ಟಿದ್ದಾನೆ. ಪ್ರಶಾಂತ, ಹರ್ಷ ಎಂಟ್ರಿ ಕೊಟ್ಟಿದ್ದಾನೆ. ನಮ್ಮ ಕಂಜನ್, ಮತ್ತೆ ಸುಗ್ರೀವ, ನಮ್ಮ ಧನಂಜಯ, ಆಮೇಲೆ ಅಯ್ಯಪ್ಪ. ಸೊ ಒಟ್ಟು 6 ಆನೆಗಳು ಕಾರ್ಯಾಚರಣೆಗೆ ಅಂತ ಒಂದು ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನಲ್ಲಿ ಸಿದ್ದಾಪುರ, ಅಲ್ಲೇ ಅದು ಕಾಡಾನೆ ಮೋಸ್ಟ್ಲಿ ಸೈಟ್ ಆಗಿರ್ಬೋದು. ಸೊ ಕಾರ್ಯಾಚರಣೆಯನ್ನ ಶುರು ಮಾಡ್ತಾ ಇದ್ದಾರೆ. ನೋಡೋಣ ಯಾವ ರೀತಿ ಒಂದು ಕಾರ್ಯಾಚರಣೆ ನಡೆಯುತ್ತೆ ಅಂತ. ಸೊ ತಪ್ಪದೆ ಎಲ್ಲರೂ ಕೂಡ ವಿಶ್ ಮಾಡಿ ಕುಮ್ಕಿ ಟೀಮ್ಗೆ ಮತ್ತೆ ಕಂಪ್ಲೀಟ್ ಸ್ಟಾಫ್. ಸುಮಾರು ಒಂದು ಕಾರ್ಯಾಚರಣೆ ಅಂದ್ರೆ 100 ರಿಂದ 150 ಜನ ಕೆಲಸವನ್ನ ಮಾಡುತ್ತಾರೆ. ಎಂಟೈರ್ ಟೀಮ್ಗೆ ಒಂದು ವಿಶ್ ಮಾಡಿ ಸಕ್ಸಸ್ಫುಲ್ ಆಗಿ ಯಾವುದೇ ರೀತಿ ತೊಂದರೆ ಅವಘಡ ಸಂಭವಿಸದೆ ಕಾರ್ಯಾಚರಣೆ ಮಾಡಲಿ ಅಂತ. ಈ ಒಂದು ಕಾರ್ಯಾಚರಣೆಯಲ್ಲಿ ಕ್ಯಾಪ್ಟನ್ ಪ್ರಶಾಂತನೇ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸೀನಿಯರ್ ಮತ್ತೆ ಹಲವಾರು ಎಕ್ಸ್ಪೀರಿಯನ್ಸ್ ಇರುವಂತಾನೆ. ಸೀನಿಯರ್ಗೆ ಹೋಲಿಸ್ಕೊಂಡ್ರೆ ಹರ್ಷ ಕೂಡ ಇದ್ದಾನೆ ಸೀನಿಯರ್, ಬಟ್ ಪ್ರಶಾಂತ ಒಂದು ಒಳ್ಳೆಯ ಲೀಡ್ ಅಂತಾನೆ ತಗೊಳ್ಬಹುದು. ನಂತರ ನಮ್ಮ ಧನಂಜಯ ಇದ್ದಾನೆ, ಸುಗ್ರೀವ ಇದ್ದಾನೆ. ಸೊ ಎಲ್ಲ ಆನೆಗಳು ಕೂಡ ಸೇರಿ ಇವತ್ತು ಕಾರ್ಯಾಚರಣೆಯನ್ನ ಸ್ಟಾರ್ಟ್ ಮಾಡ್ತಾ ಇದೆ. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ತಾಲೂಕಿನಲ್ಲಿ ಕಾಡಾನೆ ಕಾರ್ಯಾಚರಣೆ ಶುರುವಾಗಿದೆ. ಕಾಡಾನೆ ದಾಳಿಗೆ ನಿನ್ನೆ ಒಬ್ರು ವ್ಯಕ್ತಿಯು ಸಹ ಬಲಿಯಾಗಿದ್ರು. ಕೊಡಗು ಜಿಲ್ಲೆಯಲ್ಲಿ 13 ದಿವಸಗಳ ಒಳಗೆ 3 ಬಲಿಯಾಗಿದೆ, ಏರಿಕೆಯೂ ಸಹ ಆಗಿದೆ. ಸೊ ಹೀಗಾಗಿ ಒಂದು ಆರ್ಡರ್ ಸಹ ಬಂದಿರುವಂತದ್ದು, ಕಾಡಾನೆಯನ್ನ ಸೆರೆ ಹಿಡೀರಿ, ಸ್ಥಳಾಂತರವನ್ನ ಮಾಡಿ ಅಂತ. ಸೊ ಇವತ್ತು ಬೆಳಗ್ಗೆಯಿಂದ ಕಾರ್ಯಾಚರಣೆ ಶುರುವಾಗಿದೆ. ನಿನ್ನೆನೆ ಒಂದು ಆನೆ ಟ್ರ್ಯಾಕ್ ಸಹ ಆಗಿರುವಂತದ್ದು. ಕಾದು ನೋಡೋಣ ಯಾವ ರೀತಿಯ ಒಂದು ಕಾರ್ಯಾಚರಣೆ ಇವತ್ತು ಯಶಸ್ವಿಯಾಗಿ ನಡೀಲಿ ಅಂತ ತಪ್ಪದೆ ವಿಶ್ ಮಾಡಿ. ದುಬಾರೆ ಟೀಮ್ ಇವತ್ತು ಒಂದು ಜಾಗಕ್ಕೆ ಅಂದ್ರೆ ಕ್ಯಾಪ್ಚರ್ ಲೊಕೇಶನ್ಗೆ ಹೊರಟಿರುವಂತದ್ದು. ನಮ್ಮ ಪ್ರಶಾಂತ, ಅಯ್ಯಪ್ಪ, ಕಂಜನ್, ಹರ್ಷ, ಸುಗ್ರೀವ, ಧನಂಜಯ ಒಟ್ಟು 6 ಆನೆಗಳನ್ನ ಬಳಸ್ಕೊಂಡು, ಕುಮ್ಕಿ ಆನೆಗಳನ್ನ ಬಳಸ್ಕೊಂಡು ಇವತ್ತು ಕಾಡಾನೆ ಸೆರೆ ಕಾರ್ಯಾಚರಣೆಯನ್ನ ಶುರು ಮಾಡ್ತಾ ಇದ್ದಾರೆ. ತಪ್ಪದೆಲ್ಲರೂ ಕೂಡ ನೋಡಿ, ಇವತ್ತು ಕೂಡ ಒಂದು ಕಾಡಾನೆ ದಾಳಿಗೆ ಒಂದು ಜೀವ ಬಲಿಯಾಗಿರುವಂತದ್ದು ಕೊಡಗು ಭಾಗ ವಿರಾಜಪೇಟೆ ತಾಲೂಕಿನಲ್ಲಿ ಇವತ್ತು ಒಂದು ಸಾವಾಗಿದೆ. ಒಂದು ಕಾಫಿ ಬೆಳೆಗಾರರು ನೋಡಿ 13 ದಿವಸಕ್ಕೆ 3 ಸಾವಾಗಿರುವಂತದ್ದು. ಸೊ ಹೀಗಾಗಿ ಒಂದು ಜನರು ಕೂಡ ಕಂಪ್ಲೀಟ್ ಕೋಪ ಮಾಡ್ಕೊಂಡಿದ್ದಾರೆ, ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಇದು ಒಂದು ದೊಡ್ಡ ತಲೆನೋವಾಗಿ ಕೂಡ ಮಾರ್ಪಾಟಾಗಿದೆ. ಯಾಕೆಂದ್ರೆ ದಿನದಿಂದ ದಿನಕ್ಕೆ ಆನೆಯ ಒಂದು ಸಂತತಿಯು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗಲೇ ಹಿಂಗಾದ್ರೆ ಇನ್ನು ಫ್ಯೂಚರ್ಗೆ ಏನು, ಅದನ್ನೆಲ್ಲ ಸಹ ಯೋಚನೆ ಮಾಡಬೇಕಾಗುತ್ತೆ. ನೋಡ್ಬೇಕು ಏನಾಗುತ್ತೆ ನೆಕ್ಸ್ಟ್.